ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ. ನಿನ್ನೆ ಗೆದ್ದಂಥ ಪಂದ್ಯ RCB ದಿನೇಶ್ ಕಾರ್ತಿಕ್ ಗೆದ್ದ ನಂತರ ದಿನೇಶ್ ಕಾರ್ತಿಕ್ ಅವರು ಏನೆಲ್ಲ ಹೇಳ್ತಾರೆ, ಹಾಗೆ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಇಲ್ಲಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಮ್ಮ RCB ತಂಡ 5ನೇ ಸ್ಥಾನದಲ್ಲಿದೆ. ಹಾಗೆ ಕ್ವಾಲಿಫೈ ಯಾವ ರೀತಿಯಾಗಿ ಆಯಿತು ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ನೀನು ನಡೆದಂಥ ಮೊದಲ ಬ್ಯಾಟಿಂಗ್ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡ್ತಾರೆ RCB ತಂಡ. 213 ರನ್ ಕಲೆ ಹಾಕ್ತಾರೆ. ಇದಕ್ಕೆಲ್ಲ ಕಾರಣ ಅಂದರೆ ವಿರಾಟ್ ಕೊಹ್ಲಿ, ಹಾಗೆಯೇ ಇಲ್ಲಿ ಮತ್ತು ಓಪನರ್ ಆದಂಥ ಮತ್ತು ಬೆತೆಲ್ ಅವರು ಕೂಡ ಸಖತ್ತಾಗಿ ಆಟ ಆಡ್ತಾರೆ. ಹಾಗೆ ಅವ್ರ ಜೊತೆಗೆ ಕೊನೆಯಲ್ಲಿ ಸೆಪರ್ಡ್ ಅವರು ಸಖತ್ತಾದಂಥ ಬ್ಯಾಟಿಂಗು 14 ಎಸೆತಗಳಲ್ಲಿ 53 ರನ್ ಮಾಡೋ ಮುಖಾಂತರ RCB ತಂಡಕ್ಕೆ 213 ರನ್ಗೆ ಒಯ್ತಾರೆ. ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಒಂದು ಒಳ್ಳೆ ರೀತಿಯಾಗಿ RCB ಕಡೆಯಿಂದ ಕಮ್ಬ್ಯಾಕ್ ಆಗಿಲ್ಲ. ಮೊದಲ 6 ಓವರ್ನಲ್ಲಿ ಪವರ್ ಪ್ಲೇಯಲ್ಲಿ ಸಖತ್ತಾಗಿ ಆಟ ಆಡಿದ್ರು 2 ಓಪನರ್ಸ್ಗಳು. ಹಾಗೆಯೇ ಮೇತ್ರೆ ಕಡೆಯಿಂದ ಭರ್ಜರಿ ಬ್ಯಾಟಿಂಗು 48 ಎಸೆತಗಳಲ್ಲಿ 94 ರನ್ ಮಾಡ್ತಾರೆ. ಸಖತ್ RCB ತಂಡಕ್ಕೆ ಆಡ್ತಾರೆ. ಜಡೇಜಾ ಕೂಡ 77 ರನ್ ಮಾಡ್ತಾರೆ. ಕೊನೆಯ ಓವರ್ನಲ್ಲಿ ಬೇಕಾಗಿತ್ತು 14 ರನ್ನು. ಈ 14 ರನ್ನೇ ಮೊದಲ ಬಾಲು ಸಿಂಗಲ್, ಎರಡನೇ ಬಾಲ್ ಸಿಂಗಲ್, ಮೂರನೇ ಬಾಲಿಗೆ ಧೋನಿ ಔಟ್ ಆಗ್ತಾರೆ. 4ನೇ ಬಾಲಿಗೆ ಕೂಡ ಒಂದು 6 ಹೋಗುತ್ತೆ ಶಿವಮ್ ದುಬೆ, ಅದು ನೋಬಲ್ ಆಗುತ್ತೆ. 7 ರನ್ ಫ್ರೀ ಬರುತ್ತೆ. 5ನೇ ಎಸೆತಗಳಲ್ಲಿ ಸಿಂಗಲ್ ಆಗುತ್ತೆ, 6ನೇ ಎಸೆತಗಳಲ್ಲಿ ಸಿಂಗಲ್ ಆಗುತ್ತೆ. ಕೊನೆಯಲ್ಲಿ 4 ಓವರ್ ಬೇಕಾದಾಗ 7ನೇ ಎಸೆತದಲ್ಲಿ ಕೇವಲ 1 ರನ್ ಮಾಡಿ RCB ತಂಡಕ್ಕೆ 2 ರನ್ಗಳಿಂದ ಗೆಲ್ತಾರೆ. ಈ ರೀತಿ ಆಯಿತು. ಹಾಗೆಯೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಇವಾಗ RCB ತಂಡ ಪ್ರಥಮ ಸ್ಥಾನದಲ್ಲಿ 16 ಪಾಯಿಂಟು. ನಮ್ಮ RCB ತಂಡಕ್ಕೆ ದೊಡ್ಡ ಮಟ್ಟದಾಗಿ ಕೊಡುಗೆಯಾಗಿದೆ. ಕ್ವಾಲಿಫೈ ಅಂತೂ ಆಗ್ತೀವಿ ಖಂಡಿತವಾಗಿ. 2ನೇ ಸ್ಥಾನದಲ್ಲಿ ಮುಂಬೈ ಇದ್ದಾರೆ, ಅವರು ಕೂಡ 11 ಪಂದ್ಯದಲ್ಲಿ 14 ಪಾಯಿಂಟು. ಇವರು ಮುಂಬೈದವರು ರನ್ ರೇಟ್ಲಿಂದಿದ್ದಾರೆ. ಹಾಗೆಯೇ 3ನೇ ಸ್ಥಾನದಲ್ಲಿ GT ಇದ್ದಾರೆ, ಅವರು ಕೂಡ 14 ಪಾಯಿಂಟು. ಹಾಗೆಯೇ 4ನೇ ಸ್ಥಾನದಲ್ಲಿ ಪಂಜಾಬ್ 13, 5ನೇ ಸ್ಥಾನದಲ್ಲಿ DC 12 ಇದೆ. 6ನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು 10 ಪಾಯಿಂಟ್ಗಳಿಂದ 6ನೇ ಸ್ಥಾನದಲ್ಲಿ. ಈ 6 ತಂಡಗಳು ಮಾತ್ರ ಒಂದು ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಇದನ್ನು 6ರಲ್ಲಿ 4 ತಂಡ ಮಾತ್ರ ಕ್ವಾಲಿಫೈ ಆಗ್ತಾರೆ. ಉಳಿದು ಮಿಕ್ಕಿದೆಲ್ಲ ಕೆಳಗಡೆ ಹೋಗ್ತಾರೆ, ಮನೆಗೆ ಹೋಗ್ತಾರೆ ಅಂತ ಕೂಡ ನಮ್ಮ ಅಭಿಪ್ರಾಯ ಇದೆ. ಇಲ್ಲಿ KKR ಇದ್ದಾರೆ ನೆಕ್ಸ್ಟು. ಹಾಗೆಯೇ ಅವರಾದ ನಂತರ SRH ಆದಂಥ RR ಆದ ನಂತರ ಕೊನೆಯಲ್ಲಿ CSK ಇದೆ. ಹಾಗಾಗಿ ನಮ್ಮ RCB ತಂಡ ದೊಡ್ಡ ಮಟ್ಟದಾಗಿ ಇವಾಗ ಕ್ವಾಲಿಫೈ ಆಗಿದ್ದಾರೆ. 16 ಪಾಯಿಂಟ್ಗಳಿಂದ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ RCB ತಂಡ ಈ ರೀತಿ ಮುಂದೆ ಸಾಗ್ತಾ ಇದೆ. ಗೆದ್ದ ನಂತರ ದಿನೇಶ್ ಕಾರ್ತಿಕ್ ಅವರು ಪಂದ್ಯ ಮುಗಿದ ನಂತರ ಏನು ಹೇಳ್ತಾರೆ, ಇವತ್ತು ವಿರಾಟ್ ಕೊಹ್ಲಿ ಅವರು ಸಖತ್ತಿಗೆ ಆಟ ಆಡಿದ್ರು, ಅವರಿಂದನೇ ಇವತ್ತು ಗೆದ್ದೀವಿ. ಯಾಕಂದರೆ ವಿರಾಟ್ ಕೊಹ್ಲಿ, ಸೆಪರ್ಡ್ ಅವರು ಸಖತ್ ಓಪನಿಂಗ್ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ, ಬೆತೆಲ್ಲು ಒಂದು ಒಳ್ಳೆ ರೀತಿ ಕ್ವಾಲಿಫೈ ಹಾಕಿಕೊಟ್ರು. ಮಧ್ಯದಲ್ಲಿ ರಜತ್ ಪಡಿಕ್ಕಲ್ ಮತ್ತು ಜಿತೇಶ್ ಶರ್ಮಾ ಅವರು ಸಖತ್ತಾಗಿ ಆಟ ಆಡಲಿ. ಅದಾದ ನಂತರ 2 ಓವರ್ನಲ್ಲಿ 55 ರನ್ ಮಾಡ್ತಾರೆ. ಇಲ್ಲಿ ಈ ಡೇವಿಡ್ ಮತ್ತು ಸೆಪರ್ಡ್ ಅವರು ಸಖತ್ತಾದಂಥ ಬ್ಯಾಟಿಂಗ್ ಬಂತು ಅವ್ರ ಕಡೆಯಿಂದ. ಹಾಗೆ ನಾವು ಇವತ್ತು ಇವರಿಂದನೇ ಗೆದ್ದೀವಿ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಮಾತೇನಂತಾರೆ, ದಯಾಳು ಒಳ್ಳೆ ರೀತಿ ಎಲ್ಲ ಮೀಟಿಂಗ್ನಲ್ಲಿ ಅಟೆಂಡ್ ಆಗ್ತಾಯಿದ್ರು. ಅವ್ರಿಗೆ ಒಳ್ಳೆ ರೀತಿಯಾಗಿ ಕೋಚಿಂಗ್ ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ದಯಾಳು ಅವರು ಸಖತ್ತಾಗಿ ಆಟ ಆಡಿದ್ರು ಬಾಲಿಂಗ್ ವಿಭಾಗದಲ್ಲಿ. ಒಳ್ಳೆ ರೀತಿಯಾಗಿ ನಮಗೆ ಲಾಸ್ಟ್ ಓವರ್ನಲ್ಲಿ ಪಂದ್ಯ ಹೋಗಿದ್ರು ಕೂಡ ಮತ್ತೆ ಎಳೆದು ಮತ್ತೆ ನಮಗೆ ಗೆಲುವು ತಂದು ಕೊಟ್ಟರು. ಅವರಿಗೂ ಕೂಡ ಧನ್ಯವಾದಗಳು ಅಂತ ಕೂಡ ಈ ರೀತಿಯಾಗಿ ದಿನೇಶ್ ಕಾರ್ತಿಕ್ ಅವರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ದಯಾಳು ಬಗ್ಗೆ ಏನಂತೀರಾ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದ.